ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಕೈಗೆ ಬರುತ್ತದೆ. ದೇವರ ಫೋಟೋ ಕಣ್ಣಿಗೆ ಬೀಳುವುದಿಲ್ಲ. ದಿನವಿಡೀ ಓಡಾಟ, ಹಣದ ಚಿಂತೆ, ಸಂಬಂಧಗಳ ತೊಡಕು, ಮನಸ್ಸಿನ ಕೊರತ. ಇವೆಲ್ಲದರ ನಡುವೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಆತ್ಮದ ಶಾಂತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ. ಇದೇ ಕಲಿಯುಗದ ಭಯಾನಕ ಸತ್ಯ. ನಾವು ಎಷ್ಟೇ ಓದಿದರೂ, ಎಷ್ಟೇ ಸಂಪಾದಿಸಿದರೂ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಏರಿದರೂ ಒಳಗೊಳಗೆ ಒಂದು ಖಾಲಿತನ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಈ ಖಾಲಿತನಕ್ಕೆ ಕಾರಣ ಏನು ಗೊತ್ತಾ? ನಾವು ಭಗವಂತನಿಂದ ದೂರವಾಗಿದ್ದೇವೆ ಎಂಬುದೇ ಆ ಕಾರಣ. ಪುರಾಣಗಳಲ್ಲಿ ಹೇಳುವಂತೆ ಕೃತಯುಗದಲ್ಲಿ ಜನರು ಧ್ಯಾನದಿಂದ ಮೋಕ್ಷ ಪಡೆಯುತ್ತಿದ್ದರು, ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳಿಂದ, ದ್ವಾಪರಯುಗದಲ್ಲಿ ಪೂಜೆ ಅರ್ಚನೆಯಿಂದ. ಆದರೆ ಈ ಕಲಿಯುಗದಲ್ಲಿ ಆ ಎಲ್ಲಾ ಮಾರ್ಗಗಳು ಅಷ್ಟು ಸುಲಭವಲ್ಲ. ಇಲ್ಲಿ ಮನುಷ್ಯನ ಆಯಸ್ಸು ಕಡಿಮೆ, ಮನಸ್ಸು ಚಂಚಲ, ಬುದ್ಧಿ ಸ್ಥಿರವಿಲ್ಲ. ಇಂತಹ ಸ್ಥಿತಿಯಲ್ಲಿ ಶಾಸ್ತ್ರಗಳು ಒಂದೇ ಒಂದು ಮಾರ್ಗವನ್ನು ಸೂಚಿಸುತ್ತವೆ. ಅದೇ ಹರಿನಾಮ ಸ್ಮರಣೆ, ಅದೇ ವಿಷ್ಣುಭಕ್ತಿ. ಶ್ರೀಮದ್ ಭಾಗವತದಲ್ಲಿ ಒಂದು ಮಾತಿದೆ, ಕಲವು ಕೇಶವ ಕೀರ್ತನಾಥ್ ಎಂದು. ಅಂದರೆ ಕಲಿಯುಗದಲ್ಲಿ ಕೇಶವನ ನಾಮಸ್ಮರಣೆ ಒಂದೇ ಮುಕ್ತಿಯ ದಾರಿ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಯೋಚಿಸಿ ನೋಡಿ, ಇವತ್ತಿನ ಜಗತ್ತಿನಲ್ಲಿ ನಾವು ಪ್ರತಿಯೊಂದಕ್ಕೂ ಒಂದು ಆಶ್ರಯ ಹುಡುಕುತ್ತೇವೆ. ಆರೋಗ್ಯಕ್ಕೆ ಡಾಕ್ಟರ್, ಹಣಕ್ಕೆ ಬ್ಯಾಂಕ್, ಮನಸ್ಸಿಗೆ ಕೌನ್ಸಿಲರ್. ಆದರೆ ಆತ್ಮಕ್ಕೆ ಯಾವ ಆಶ್ರಯ? ಆತ್ಮದ ಶಾಂತಿಗೆ, ಮನಸ್ಸಿನ ಸ್ಥಿರತೆಗೆ, ಜೀವನದ ಅರ್ಥಕ್ಕೆ ಒಂದೇ ಒಂದು ಔಷಧಿಯಿದೆ. ಅದೇ ಭಗವಂತನ ಸ್ಮರಣೆ. ವಿಷ್ಣು ಎಂದರೆ ಎಲ್ಲೆಡೆ ವ್ಯಾಪಿಸಿರುವವನು ಎಂದರ್ಥ. ಆತ ನಮ್ಮ ಹೃದಯದೊಳಗೂ ಇದ್ದಾನೆ. ಆದರೆ ನಾವು ಅವನನ್ನು ಹೊರಗೆ ಹುಡುಕುತ್ತೇವೆ. ಇದೇ ನಮ್ಮ ದುರಂತ. ಈ ಕಲಿಯುಗದಲ್ಲಿ ಮನುಷ್ಯನ ಮನಸ್ಸು ಒಂದು ಚಂಚಲ ಕೋತಿಯಂತೆ ಆಗಿದೆ. ಒಂದು ಕ್ಷಣ ಸಂತೋಷ, ಇನ್ನೊಂದು ಕ್ಷಣ ದುಃಖ. ಒಂದು ಕ್ಷಣ ಆಸೆ, ಇನ್ನೊಂದು ಕ್ಷಣ ನಿರಾಸೆ. ಇಂತಹ ಮನಸ್ಸನ್ನು ಸ್ಥಿರಗೊಳಿಸುವ ಶಕ್ತಿ ಇರುವುದು ಒಂದೇ ಒಂದು ವಸ್ತುವಿಗೆ, ಅದೇ ನಾಮಸ್ಮರಣೆ. ಪ್ರತಿ ಬಾರಿ ನಾವು ನಾರಾಯಣ ಎಂದು ಉಚ್ಚರಿಸಿದಾಗ, ಪ್ರತಿ ಬಾರಿ ನಾವು ಗೋವಿಂದ ಎಂದು ಕರೆದಾಗ ನಮ್ಮ ಒಳಗಿನ ಕೋಪ, ದುಃಖ, ಭಯ ಎಲ್ಲವೂ ನಿಧಾನವಾಗಿ ಕರಗುತ್ತಾ ಹೋಗುತ್ತದೆ. ಇದು ಕೇವಲ ನಂಬಿಕೆಯಲ್ಲ, ಇದು ಸಾವಿರಾರು ವರ್ಷಗಳ ಅನುಭವದ ಸತ್ಯ. ಒಂದು ಸಣ್ಣ ಕಥೆ ಹೇಳ್ತೇನೆ ಕೇಳಿ. ಒಬ್ಬ ವ್ಯಾಪಾರಿ ತನ್ನ ಜೀವನದಲ್ಲಿ ಎಲ್ಲವನ್ನೂ ಸಂಪಾದಿಸಿದ. ದೊಡ್ಡ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಇತ್ತು. ಆದರೆ ರಾತ್ರಿ ಮಲಗಿದಾಗ ನಿದ್ದೆ ಬರುತ್ತಿರಲಿಲ್ಲ. ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಯ, ಒಂದು ಅಸಮಾಧಾನ. ಆತ ಒಬ್ಬ ಸಂತರ ಬಳಿ ಹೋಗಿ ಕೇಳಿದ, ಸ್ವಾಮಿ, ನನ್ನ ಬಳಿ ಎಲ್ಲವೂ ಇದೆ, ಆದರೂ ಶಾಂತಿಯಿಲ್ಲ, ಏಕೆ? ಸಂತರು ನಗುತ್ತಾ ಹೇಳಿದರು, ಮಗು, ನೀನು ಎಲ್ಲವನ್ನೂ ಸಂಪಾದಿಸಿದ್ದೀಯ, ಆದರೆ ಎಲ್ಲವನ್ನೂ ಕೊಟ್ಟವನನ್ನೇ ಮರೆತಿದ್ದೀಯ. ಈ ಮಾತು ಎಷ್ಟು ಗಾಢವಾಗಿದೆ ನೋಡಿ. ನಾವು ಫಲವನ್ನು ಪ್ರೀತಿಸುತ್ತೇವೆ, ಆದರೆ ಫಲ ಕೊಡುವ ವೃಕ್ಷದ ಬೇರನ್ನೇ ಮರೆತು ಬಿಡುತ್ತೇವೆ. ವಿಷ್ಣುವೇ ಆ ಬೇರು, ಆತನ ಭಕ್ತಿಯೇ ಆ ನೀರು. ಅದಿಲ್ಲದೆ ಜೀವನವೆಂಬ ವೃಕ್ಷ ಎಂದಿಗೂ ಹಸಿರಾಗಿ ಉಳಿಯುವುದಿಲ್ಲ. ಕಲಿಯುಗದ ಇನ್ನೊಂದು ವಿಶೇಷತೆ ಏನೆಂದರೆ, ಇಲ್ಲಿ ಸಮಯ ಬಹಳ ವೇಗವಾಗಿ ಓಡುತ್ತದೆ. ಪ್ರತಿಯೊಬ್ಬರೂ ಓಟದಲ್ಲಿದ್ದಾರೆ, ಆದರೆ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಈ ಓಟದಲ್ಲಿ ನಾವು ನಮ್ಮ ಮಕ್ಕಳೊಂದಿಗೆ ಕುಳಿತು ಮಾತನಾಡುವ ಸಮಯ ಕಳೆದುಕೊಂಡಿದ್ದೇವೆ. ಹೆತ್ತವರ ಕಷ್ಟ ಕೇಳುವ ವ್ಯವಧಾನ ಕಳೆದುಕೊಂಡಿದ್ದೇವೆ. ಪ್ರಕೃತಿಯ ಸೌಂದರ್ಯ ನೋಡುವ ದೃಷ್ಟಿಯನ್ನೇ ಕಳೆದುಕೊಂಡಿದ್ದೇವೆ. ಇಂತಹ ಸಮಯದಲ್ಲಿ ವಿಷ್ಣು ಭಕ್ತಿ ಒಂದು ಬ್ರೇಕ್ ಇದ್ದಂತೆ. ಪ್ರತಿದಿನ 5 ನಿಮಿಷ ಭಗವಂತನ ಮುಂದೆ ಕುಳಿತಾಗ ಆ 5 ನಿಮಿಷ ನಮ್ಮ ಇಡೀ ದಿನವನ್ನು ಸಮತೋಲನದಲ್ಲಿಡುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ, ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುತ್ತೇನೆ ಎಂದು. ಇದೊಂದು ಅದ್ಭುತ ಭರವಸೆ. ನಾವು ಎಷ್ಟೇ ದೊಡ್ಡ ಕಂಪನಿಯಲ್ಲಿ ಇನ್ಶೂರೆನ್ಸ್ ಮಾಡಿಸಿಕೊಂಡರೂ ಆ ಇನ್ಶೂರೆನ್ಸ್ ನಮ್ಮ ಮನಸ್ಸಿನ ಭಯವನ್ನು ಹೋಗಲಾಡಿಸುವುದಿಲ್ಲ. ಆದರೆ ಭಗವಂತನ ಈ ಭರವಸೆ, ಈ ಆಶ್ವಾಸನೆ ನಮ್ಮ ಒಳಗಿನ ಅಭದ್ರತೆಯನ್ನೇ ಬುಡಸಮೇತ ಕಿತ್ತೊಗೆಯುತ್ತದೆ. ಇದೇ ಭಕ್ತಿಯ ನಿಜವಾದ ಶಕ್ತಿ. ಸ್ನೇಹಿತರೆ, ಕಲಿಯುಗದಲ್ಲಿ ಪಾಪಪುಣ್ಯದ ಲೆಕ್ಕಾಚಾರ ಬಹಳ ಸಂಕೀರ್ಣವಾಗಿದೆ. ಸಣ್ಣ ಸುಳ್ಳಿನಿಂದ ಹಿಡಿದು ದೊಡ್ಡ ಮೋಸದವರೆಗೆ ಪ್ರತಿಯೊಂದು ಕ್ಷಣದಲ್ಲೂ ನಾವು ಪಾಪದ ಬಲೆಯಲ್ಲಿ ಸಿಲುಕುತ್ತಲೇ ಇರುತ್ತೇವೆ. ಆದರೆ ಶಾಸ್ತ್ರಗಳು ಹೇಳುತ್ತವೆ, ಹರಿನಾಮ ಸಂಕೀರ್ತನೆ ಒಂದು ಅಂತಹ ಅಗ್ನಿಕುಂಡ,
ಅದು ಎಲ್ಲಾ ಪಾಪಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಇದು ಮೂಢನಂಬಿಕೆಯಲ್ಲ, ಇದು ಮನೋವಿಜ್ಞಾನದ ಸತ್ಯ ಕೂಡ. ಯಾವಾಗ ನಾವು ಭಗವಂತನ ಸ್ಮರಣೆಯಲ್ಲಿ ಮುಳುಗುತ್ತೇವೆಯೋ ಆಗ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿಗೆ ಜಾಗವೇ ಇರುವುದಿಲ್ಲ. ಒಂದು ಮನೆಯನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿ ಪ್ರತಿದಿನ ಬೆಳಗ್ಗೆ ದೇವರ ಮುಂದೆ ದೀಪ ಹಚ್ಚುತ್ತಾರೆ. ಇಡೀ ಕುಟುಂಬ ಒಟ್ಟಿಗೆ ಕುಳಿತು ಒಂದು ಶ್ಲೋಕ ಹೇಳುತ್ತಾರೆ. ಇನ್ನೊಂದು ಮನೆಯನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮೊಬೈಲ್ನಲ್ಲಿ ಮುಳುಗಿ ಒಬ್ಬರ ಮುಖ ಒಬ್ಬರು ನೋಡುವುದೇ ಇಲ್ಲ. ಈ ಎರಡು ಮನೆಗಳ ವಾತಾವರಣದಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತದೆ ಗೊತ್ತಾ? ಮೊದಲ ಮನೆಯಲ್ಲಿ ಜಗಳಗಳಿದ್ದರೂ ಒಂದು ಅಗೋಚರ ಪ್ರೀತಿಯ ಬಂಧ ಇರುತ್ತದೆ, ಏಕೆಂದರೆ ಒಟ್ಟಿಗೆ ಭಕ್ತಿಯಲ್ಲಿ ತೊಡಗಿದವರ ನಡುವೆ ಒಂದು ಆಧ್ಯಾತ್ಮಿಕ ನಂಟು ಬೆಳೆಯುತ್ತದೆ. ಅದು ಯಾವ ಜಗಳವೂ ಮುರಿಯಲಾರದಂತಹ ಬಂಧ. ಕಲಿಯುಗದಲ್ಲಿ ಕುಟುಂಬ ವ್ಯವಸ್ಥೆ ಒಡೆದು ಹೋಗುತ್ತಿರುವುದಕ್ಕೆ ಮುಖ್ಯ ಕಾರಣವೇ ಈ ಆಧ್ಯಾತ್ಮಿಕ ಶೂನ್ಯತೆ. ಗಂಡ ಹೆಂಡತಿ ಜಗಳವಾಡುತ್ತಾರೆ, ಏಕೆಂದರೆ ಇಬ್ಬರೂ ತಮ್ಮ ಅಹಂಕಾರವನ್ನೇ ಪ್ರೀತಿಸುತ್ತಾರೆ, ಭಗವಂತನನ್ನಲ್ಲ. ಮಕ್ಕಳು ಹೆತ್ತವರನ್ನು ಗೌರವಿಸುವುದಿಲ್ಲ, ಏಕೆಂದರೆ ಅವರಿಗೆ ತ್ಯಾಗ, ಸೇವೆ, ಕೃತಜ್ಞತೆ ಎಂಬ ಪದಗಳ ಅರ್ಥವೇ ಗೊತ್ತಿಲ್ಲ. ಆದರೆ ವಿಷ್ಣು ಭಕ್ತಿ ಒಂದು ಕುಟುಂಬಕ್ಕೆ ಪ್ರವೇಶಿಸಿದಾಗ ಅದು ಸ್ವಯಂಚಾಲಿತವಾಗಿ ವಿನಯ ಕಲಿಸುತ್ತದೆ, ಏಕೆಂದರೆ ಭಗವಂತನ ಮುಂದೆ ತಲೆಬಾಗಿಸುವವನಿಗೆ ಇನ್ನೊಬ್ಬ ಮನುಷ್ಯನ ಮುಂದೆ ವಿನಮ್ರನಾಗುವುದು ಕಷ್ಟವಾಗುವುದಿಲ್ಲ. ನಾನು ಒಬ್ಬ ಹಿರಿಯರ ಮಾತು ಕೇಳಿದ್ದೇನೆ. ಅವರು ಹೇಳುತ್ತಿದ್ದರು, ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಆ ಮನೆಯ ಗಾಳಿಯೇ ಬೇರೆ ಎಂದು. ಇದು ಕೇವಲ ಆಧ್ಯಾತ್ಮಿಕ ಮಾತಲ್ಲ, ಇದರಲ್ಲಿ ಆಳವಾದ ಸತ್ಯ ಅಡಗಿದೆ. ತುಳಸಿ ವಿಷ್ಣುವಿಗೆ ಪ್ರಿಯವಾದ ಸಸ್ಯ. ಪ್ರತಿದಿನ ಬೆಳಗ್ಗೆ ತುಳಸಿಗೆ ನೀರೆರೆಯುವಾಗ ಆ ಒಂದು ಕ್ರಿಯೆಯಲ್ಲಿ ಇಡೀ ಕುಟುಂಬ ಶಿಸ್ತು, ಶ್ರದ್ಧೆ ಮತ್ತು ಪ್ರಕೃತಿ ಪ್ರೇಮ ಎಲ್ಲವನ್ನೂ ಕಲಿಯುತ್ತದೆ. ಈ ಸಣ್ಣ ಸಣ್ಣ ಆಚರಣೆಗಳೇ ದೊಡ್ಡ ಸಂಸ್ಕಾರವನ್ನು ಕಟ್ಟುತ್ತವೆ. ಇಂದಿನ ಪೀಳಿಗೆಗೆ ನಾವು ಆಸ್ತಿ ಕೊಡಬಹುದು, ಶಿಕ್ಷಣ ಕೊಡಬಹುದು, ಆದರೆ ಭಕ್ತಿಯ ಸಂಸ್ಕಾರ ಕೊಡದಿದ್ದರೆ ಆ ಮಗು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೇರಿದರೂ ಒಳಗಿಂದ ಟೊಳ್ಳಾಗಿಯೇ ಇರುತ್ತದೆ. ಏಕೆಂದರೆ ಹಣ ದೇಹಕ್ಕೆ ಆಹಾರ ಕೊಡಬಹುದು, ಆದರೆ ಆತ್ಮಕ್ಕೆ ಆಹಾರ ಕೊಡುವುದು ಭಕ್ತಿ ಮಾತ್ರ. ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು, ಮನುಷ್ಯ ಪ್ರಪಂಚದ ಎಲ್ಲಾ ಸಂಪತ್ತನ್ನು ಗಳಿಸಿದರೂ ತನ್ನ ಆತ್ಮದ ಶಾಂತಿಯನ್ನು ಕಳೆದುಕೊಂಡರೆ ಆ ಜೀವನ ವ್ಯರ್ಥ ಎಂದು. ಜೀವನದಲ್ಲಿ ಒಂದು ಸತ್ಯ ಯಾರೂ ತಪ್ಪಿಸಿಕೊಳ್ಳಲಾರರು, ಅದೇ ದುಃಖ. ಸಿರಿವಂತನಾಗಲಿ ಬಡವನಾಗಲಿ, ವಿದ್ಯಾವಂತನಾಗಲಿ ಅವಿದ್ಯಾವಂತನಾಗಲಿ, ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಆಳವಾದ ದುಃಖವನ್ನು ಅನುಭವಿಸಲೇಬೇಕು. ಪ್ರೀತಿಪಾತ್ರರ ಸಾವು, ಆರೋಗ್ಯದ ಸಮಸ್ಯೆ, ಸಂಬಂಧಗಳ ಮುರಿತ, ಉದ್ಯೋಗ ಕಳೆದುಕೊಳ್ಳುವಿಕೆ, ಈ ದುಃಖಗಳ ಬಂದಾಗ ಮನುಷ್ಯ ಸಂಪೂರ್ಣವಾಗಿ ಒಡೆದು ಹೋಗುತ್ತಾನೆ. ಆಗ ಆತ ಯಾರ ಬಳಿ ಹೋಗುತ್ತಾನೆ? ಸ್ನೇಹಿತರ ಬಳಿ ಸ್ವಲ್ಪ ಸಮಾಧಾನ ಸಿಗಬಹುದು, ಕುಟುಂಬದ ಬಳಿ ಸ್ವಲ್ಪ ಆಸರೆ ಸಿಗಬಹುದು, ಆದರೆ ಆ ದುಃಖದ ಆಳವಾದ ಗಾಯಕ್ಕೆ ನಿಜವಾದ ಮುಲಾಮು ಇರುವುದು ಭಗವಂತನ ಬಳಿ ಮಾತ್ರ. ದ್ರೌಪದಿಯ ಕಥೆ ನೆನಪಿಸಿಕೊಳ್ಳಿ. ಸಭೆಯ ಮಧ್ಯದಲ್ಲಿ ಅವಳ ವಸ್ತ್ರಾಪಹರಣ ಆಗುತ್ತಿದ್ದಾಗ ಅವಳ ಪತಿಗಳು ಸಹ ತಲೆ ತಗ್ಗಿಸಿ ಕುಳಿತಿದ್ದರು. ಆ ಕ್ಷಣದಲ್ಲಿ ಅವಳಿಗೆ ಯಾವ ಮನುಷ್ಯ ಶಕ್ತಿಯೂ ಸಹಾಯ ಮಾಡಲಿಲ್ಲ. ಆದರೆ ಅವಳು ಎಲ್ಲಾ ಆಸೆಗಳನ್ನು ಬಿಟ್ಟು, ಕೈಬಿಟ್ಟು ಕೇವಲ ಮನಸ್ಸಿನಿಂದ ಗೋವಿಂದ ಎಂದು ಕರೆದಾಗ ಆ ಕ್ಷಣದಲ್ಲಿ ಭಗವಂತ ಓಡಿಬಂದ. ಇದು ಕೇವಲ ಒಂದು ಪುರಾಣ ಕಥೆಯಲ್ಲ, ಇದು ಪ್ರತಿಯೊಬ್ಬ ಭಕ್ತನ ಜೀವನದ ಸಾಂಕೇತಿಕ ಸತ್ಯ. ಯಾವಾಗ ಎಲ್ಲಾ ಬಾಗಿಲುಗಳು ಮುಚ್ಚಿ ಹೋಗುತ್ತವೆಯೋ ಆಗ ಒಂದೇ ಒಂದು ಬಾಗಿಲು ಸದಾ ತೆರೆದಿರುತ್ತದೆ, ಅದೇ ಭಗವಂತನ ಬಾಗಿಲು. ದುಃಖ ಬಂದಾಗ ಮನುಷ್ಯ ಎರಡು ದಾರಿ ಆರಿಸಿಕೊಳ್ಳುತ್ತಾನೆ. ಒಂದು, ಆ ದುಃಖದಲ್ಲಿ ಮುಳುಗಿ ದೇವರನ್ನೇ ದೂಷಿಸುತ್ತಾ ಜೀವನದ ಬಗ್ಗೆ ಕಹಿಯಾಗಿ ಬಿಡುವುದು. ಎರಡು, ಆ ದುಃಖವನ್ನೇ ಒಂದು ಗುರುವಾಗಿ ಸ್ವೀಕರಿಸಿ ಭಗವಂತನ ಕಡೆಗೆ ಇನ್ನಷ್ಟು ಹತ್ತಿರವಾಗುವುದು. ಎರಡನೆಯ ದಾರಿಯನ್ನು ಆರಿಸಿದವರ ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆಯಾಗುತ್ತದೆ. ದುಃಖವೇ ಅವರ ಆಧ್ಯಾತ್ಮಿಕ ಬೆಳವಣಿಗೆಯ ಮೆಟ್ಟಿಲಾಗುತ್ತದೆ. ಮೀರಾಬಾಯಿ ಅವರ ಜೀವನವನ್ನೇ ನೋಡಿ. ಅಷ್ಟೊಂದು ಕಷ್ಟ, ಅಷ್ಟೊಂದು ಅವಮಾನ ಸಹಿಸಿಕೊಂಡರೂ ಕೃಷ್ಣ ಭಕ್ತಿಯೊಂದೇ ಅವರನ್ನು ಎಂದಿಗೂ ಒಡೆಯದಂತೆ ಕಾಪಾಡಿತು. ಸ್ನೇಹಿತರೆ, ಭಕ್ತಿ ಎಂದರೆ ದುಃಖವನ್ನು ಸಂಪೂರ್ಣವಾಗಿ ಇಲ್ಲವಾಗಿಸುವ ಮಾಂತ್ರಿಕ ಶಕ್ತಿಯಲ್ಲ, ಬದಲಿಗೆ ಆ ದುಃಖವನ್ನು ಸಹಿಸುವ, ಅರ್ಥಮಾಡಿಕೊಳ್ಳುವ ಮತ್ತು ಅದರಿಂದ ಬೆಳೆಯುವ ಶಕ್ತಿಯನ್ನು ಕೊಡುವ ಮಾರ್ಗ. ಒಂದು ಮರ ಬಿರುಗಾಳಿಯಲ್ಲಿ ಬಾಗುತ್ತದೆ, ಆದರೆ ಬೇರು ಆಳವಾಗಿದ್ದರೆ ಆ ಮರ ಎಂದಿಗೂ ಮುರಿಯುವುದಿಲ್ಲ. ಭಕ್ತಿಯೇ ಆ ಆಳವಾದ ಬೇರು. ಅದು ಜೀವನದ ಎಲ್ಲಾ ಬಿರುಗಾಳಿಗಳಲ್ಲೂ ನಮ್ಮನ್ನು ನಿಲ್ಲಿಸಿ ಇಡುತ್ತದೆ. ಒಂದು ವಿಶೇಷ ಸಂಗತಿ ಗಮನಿಸಿ ನೋಡಿ. ಕೃತಯುಗ, ತ್ರೇತಾಯುಗ,
ದ್ವಾಪರ ಯುಗಗಳಲ್ಲಿ ಮೋಕ್ಷ ಪಡೆಯಲು ಕಠಿಣ ತಪಸ್ಸು, ದೀರ್ಘಯಜ್ಞಗಳು, ಸಂಕೀರ್ಣ ವಿಧಿವಿಧಾನಗಳು ಬೇಕಿದ್ದವು. ಆದರೆ ಭಗವಂತನ ಕರುಣೆ ಎಷ್ಟು ದೊಡ್ಡದೆಂದರೆ ಕಲಿಯುಗದಲ್ಲಿ ಆತ ಅತ್ಯಂತ ಸುಲಭವಾದ ಮಾರ್ಗವನ್ನೇ ಇಟ್ಟಿದ್ದಾನೆ, ಕೇವಲ ನಾಮಸ್ಮರಣೆ. ಇದಕ್ಕೆ ಯಾವ ಜಾತಿ, ಯಾವ ವಯಸ್ಸು, ಯಾವ ವಿದ್ಯೆಯ ಅಡ್ಡಿಯೂ ಇಲ್ಲ. ಒಬ್ಬ ರೈತ ಹೊಲದಲ್ಲಿ ಕೆಲಸ ಮಾಡುತ್ತಲೇ ಭಗವಂತನ ನಾಮ ಸ್ಮರಿಸಬಹುದು. ಒಬ್ಬ ವಿದ್ಯಾರ್ಥಿ ಪುಸ್ತಕ ಓದುವ ಮುನ್ನ ಒಂದು ಕ್ಷಣ ಕಣ್ಣು ಮುಚ್ಚಿ ಪ್ರಾರ್ಥಿಸಬಹುದು. ಒಬ್ಬ ವೃದ್ಧೆ ಜಪಮಾಲೆ ಹಿಡಿದು ದಿನವಿಡೀ ನಾಮ ಜಪಿಸಬಹುದು. ಇದಕ್ಕಿಂತ ಸುಲಭವಾದ, ಇದಕ್ಕಿಂತ ಸಮಾನತೆಯ ಮಾರ್ಗ ಬೇರೆಯಿಲ್ಲ. ಸಂತ ತುಕಾರಾಮ್ ಅವರ ಜೀವನ ನೋಡಿ. ಒಬ್ಬ ಸಾಮಾನ್ಯ ವ್ಯಾಪಾರಿಯಾಗಿದ್ದ ಅವರು ಜೀವನದಲ್ಲಿ ಅಪಾರ ಕಷ್ಟ, ಬಡತನ, ಕುಟುಂಬದ ಸಾವು ಎಲ್ಲವನ್ನೂ ಕಂಡರು. ಆದರೆ ಅವರ ಬಾಯಿಂದ ಎಂದಿಗೂ ವಿಠ್ಠಲನ ನಾಮ ಬಿಡಲಿಲ್ಲ. ಅವರ ಅಭಂಗಗಳು ಇಂದಿಗೂ ಲಕ್ಷಾಂತರ ಜನರ ಹೃದಯವನ್ನು ಸ್ಪರ್ಶಿಸುತ್ತವೆ. ಇದೇ ರೀತಿ ಕರ್ನಾಟಕದಲ್ಲಿ ಪುರಂದರದಾಸರು ತಮ್ಮ ಎಲ್ಲಾ ಸಂಪತ್ತನ್ನು ತ್ಯಜಿಸಿ ಬೀದಿ ಬೀದಿ ಸುತ್ತಿ ಕೃಷ್ಣನ ಗುಣಗಾನ ಮಾಡಿದರು. ಅವರು ಹಾಡಿದ ಪ್ರತಿ ಕೀರ್ತನೆಯೂ ಇಂದಿಗೂ ನಮ್ಮ ಸಂಸ್ಕೃತಿಯ ಜೀವಾಳವಾಗಿದೆ. ಈ ಎಲ್ಲಾ ಸಂತರ ಜೀವನ ಸಾರುವ ಸಂದೇಶ ಒಂದೇ: ಭಕ್ತಿಗೆ ಯಾವ ಅರ್ಹತೆಯೂ ಬೇಕಿಲ್ಲ, ಬೇಕಿರುವುದು ಕೇವಲ ಶ್ರದ್ಧೆ. ಇವತ್ತಿನ ಯುವ ಪೀಳಿಗೆಗೆ ಒಂದು ತಪ್ಪು ಕಲ್ಪನೆಯಿದೆ: ಭಕ್ತಿ ಎಂದರೆ ಹಳೆಯ ಕಾಲದ ವಿಷಯ, ಇದು ಆಧುನಿಕತೆಗೆ ವಿರುದ್ಧ ಎಂದು. ಆದರೆ ಇದು ಸಂಪೂರ್ಣ ತಪ್ಪು ಕಲ್ಪನೆ. ಭಕ್ತಿ ಎಂದರೆ ಹಿಂದೆ ಉಳಿಯುವುದಲ್ಲ, ಭಕ್ತಿ ಎಂದರೆ ಮುಂದೆ ಸಾಗುವುದಕ್ಕೆ ಬೇಕಾದ ಆಂತರಿಕ ಶಕ್ತಿ ಪಡೆಯುವುದು. ಒಬ್ಬ ಕ್ರೀಡಾಪಟು ಸ್ಪರ್ಧೆಗೆ ಇಳಿಯುವ ಮುನ್ನ ದೇವರ ಸ್ಮರಣೆ ಮಾಡುತ್ತಾನೆ. ಆ ಸ್ಮರಣೆ ಅವನ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆಯೇ ಹೊರತು ಕಡಿಮೆ ಮಾಡುವುದಿಲ್ಲ. ಒಬ್ಬ ವಿಜ್ಞಾನಿ ಪ್ರಯೋಗ ಮಾಡುವ ಮುನ್ನ ಪ್ರಾರ್ಥಿಸುತ್ತಾನೆ. ಆ ಪ್ರಾರ್ಥನೆ ಅವನ ಬುದ್ಧಿಗೆ ಸ್ಪಷ್ಟತೆ ಕೊಡುತ್ತದೆಯೇ ಹೊರತು ಅಡ್ಡಿಪಡಿಸುವುದಿಲ್ಲ. ವಿಷ್ಣುವಿನ ದಶಾವತಾರಗಳನ್ನು ನೋಡಿ. ಪ್ರತಿಯೊಂದು ಅವತಾರವೂ ಒಂದು ಸಂದೇಶ ಕೊಡುತ್ತದೆ. ಎಷ್ಟೇ ಕೆಟ್ಟ ಕಾಲ ಬಂದರೂ, ಎಷ್ಟೇ ಅಧರ್ಮ ಹೆಚ್ಚಾದರೂ ಭಗವಂತ ಸದಾ ಧರ್ಮದ ರಕ್ಷಣೆಗೆ ಬರುತ್ತಾನೆ ಎಂಬ ಭರವಸೆ. ಈ ಭರವಸೆಯೇ ಕಲಿಯುಗದ ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾಗಿರುವುದು. ಏಕೆಂದರೆ ಇಂದಿನ ಜಗತ್ತಿನಲ್ಲಿ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಪ್ರತಿಫಲ ಸಿಗುತ್ತದೆಯೇ ಎಂಬ ಸಂಶಯ ಎಲ್ಲರಲ್ಲೂ ಇದೆ. ಭಕ್ತಿ ಆ ಸಂಶಯವನ್ನು ದೂರ ಮಾಡಿ ಧರ್ಮದ ಹಾದಿಯಲ್ಲಿ ನಡೆಯುವ ಧೈರ್ಯ ಕೊಡುತ್ತದೆ. ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಜನರಲ್ಲಿ: ಭಕ್ತಿ ಮಾಡುವವನು ಆಲಸ್ಯಾಗುತ್ತಾನೆ, ಕೆಲಸ ಬಿಟ್ಟು ಕುಳಿತು ಬಿಡುತ್ತಾನೆ ಎಂದು. ಆದರೆ ಇದು ಸಂಪೂರ್ಣ ತಪ್ಪು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾನೆ, ಕರ್ಮಣ್ಯೇ ವಾಧಿಕಾರಸ್ತೆ ಎಂದು. ಅಂದ್ರೆ ಕೆಲಸ ಮಾಡುವುದೇ ನಿನ್ನ ಕರ್ತವ್ಯ, ಫಲದ ಬಗ್ಗೆ ಚಿಂತಿಸಬೇಡ ಎಂದು. ಭಕ್ತಿ ಎಂದರೆ ಕೆಲಸ ಬಿಡುವುದಲ್ಲ, ಬದಲಿಗೆ ಕೆಲಸವನ್ನೇ ಪೂಜೆಯಾಗಿ ಮಾಡುವುದು. ಒಬ್ಬ ಡಾಕ್ಟರ್ ರೋಗಿಯನ್ನು ಪರೀಕ್ಷಿಸುವಾಗ ಅದನ್ನೇ ಸೇವೆ ಎಂದು ಭಾವಿಸಿದರೆ, ಒಬ್ಬ ಶಿಕ್ಷಕ ಮಕ್ಕಳಿಗೆ ಪಾಠ ಹೇಳುವಾಗ ಅದನ್ನೇ ಪೂಜೆ ಎಂದು ಭಾವಿಸಿದರೆ, ಆ ಕೆಲಸವೇ ಭಕ್ತಿಯಾಗುತ್ತದೆ. ಇಲ್ಲಿ ಒಂದು ಸುಂದರ ಉದಾಹರಣೆ ಕೊಡುತ್ತೇನೆ. ಒಂದು ಬಂಡೆಯ ಮೇಲೆ 2 ಬಾವಿ ತೋಡುವ ಕೆಲಸಗಾರರಿದ್ದರು. ಒಬ್ಬರನ್ನು ಕೇಳಿದಾಗ, ನಾನು ಕಲ್ಲು ಒಡೆಯುತ್ತಿದ್ದೇನೆ ಎಂದರು. ಇನ್ನೊಬ್ಬರನ್ನು ಕೇಳಿದಾಗ, ನಾನು ಜನರಿಗೆ ನೀರು ಸಿಗುವಂತೆ ಒಂದು ದೇಗುಲ ಕಟ್ಟುತ್ತಿದ್ದೇನೆ ಎಂದರು. 2 ಜನ ಒಂದೇ ಕೆಲಸ ಮಾಡುತ್ತಿದ್ದರು. ಒಬ್ಬರಿಗೆ ಅದು ಬರೀ ಕಷ್ಟ, ಇನ್ನೊಬ್ಬರಿಗೆ ಅದು ಪವಿತ್ರ ಸೇವೆ. ಇದೇ ದೃಷ್ಟಿಕೋನದ ವ್ಯತ್ಯಾಸ. ವಿಷ್ಣು ಭಕ್ತಿ ಎಂದರೆ ಪ್ರತಿಯೊಂದು ಕೆಲಸವನ್ನು ಈ ಎರಡನೆಯ ದೃಷ್ಟಿಕೋನದಿಂದ ನೋಡುವುದನ್ನು ಕಲಿಸುತ್ತದೆ. ಕಲಿಯುಗದಲ್ಲಿ ಮನುಷ್ಯ ಕೆಲಸ ಮಾಡುತ್ತಾನೆ, ಆದರೆ ಅವನ ಮನಸ್ಸು ಸದಾ ಫಲದ ಚಿಂತೆಯಲ್ಲೇ ಇರುತ್ತದೆ. ಪ್ರಮೋಷನ್ ಸಿಗುತ್ತದೋ ಇಲ್ಲವೋ, ಬೋನಸ್ ಸಿಗುತ್ತದೋ ಇಲ್ಲವೋ, ಜನ ಮೆಚ್ಚುತ್ತಾರೋ ಇಲ್ಲವೋ ಎಂಬ ಚಿಂತೆಯಲ್ಲಿ ಜೀವನವೇ ಒಂದು ಒತ್ತಡವಾಡಿಬಿಡುತ್ತದೆ. ಆದರೆ ಭಕ್ತಿ ಈ ಒತ್ತಡವನ್ನೇ ಬುಡಸಮೇತ ಕಿತ್ತೊಗೆಯುತ್ತದೆ. ಏಕೆಂದರೆ ಭಕ್ತ ತನ್ನ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿಬಿಡುತ್ತಾನೆ. ಫಲ ಒಳ್ಳೆಯದಾದರೂ ಕೆಟ್ಟದಾದರೂ ಅದನ್ನು ಭಗವಂತನ ಪ್ರಸಾದ ಎಂದು ಸ್ವೀಕರಿಸುವ ಶಕ್ತಿ ಬಂದುಬಿಡುತ್ತದೆ. ಇದೇ ನಿಜವಾದ ಮಾನಸಿಕ ಸ್ವಾತಂತ್ರ್ಯ. ನಾವು ಕಚೇರಿಯಲ್ಲಿ, ಅಂಗಡಿಯಲ್ಲಿ, ಶಾಲೆಯಲ್ಲಿ ಎಲ್ಲಿ ಕೆಲಸ ಮಾಡಿದರೂ ಆ ಕೆಲಸಕ್ಕೆ ಒಂದು ಆಧ್ಯಾತ್ಮಿಕ ಆಯಾಮ ಸೇರಿಸಿದಾಗ ಆ ಕೆಲಸದ ಗುಣಮಟ್ಟವೇ ಬದಲಾಗುತ್ತದೆ. ಪ್ರಾಮಾಣಿಕತೆ, ಶ್ರದ್ಧೆ, ಕರ್ತವ್ಯನಿಷ್ಠೆ ಈ ಎಲ್ಲಾ ಗುಣಗಳು ಭಕ್ತಿಯಿಂದಲೇ ಬರುತ್ತವೆ. ಏಕೆಂದರೆ ಭಕ್ತನಿಗೆ ಗೊತ್ತಿರುತ್ತದೆ ಆತ ಯಾರೊಂದಿಗೂ ಮೋಸ ಮಾಡುತ್ತಿಲ್ಲ ಎಂದು. ಏಕೆಂದರೆ ಭಗವಂತ ಎಲ್ಲವನ್ನೂ ನೋಡುತ್ತಿದ್ದಾನೆ ಎಂಬ ಅರಿವು ಆತನ ಪ್ರತಿ ಕ್ರಿಯೆಯಲ್ಲೂ ಇರುತ್ತದೆ.
ಇದೇ ಒಂದು ಸಮಾಜವನ್ನು ಭ್ರಷ್ಟಾಚಾರ ಮುಕ್ತವಾಗಿಸುವ ಪ್ರಾಮಾಣಿಕ ಸಮಾಜ ಕಟ್ಟುವ ಅಡಿಪಾಯ. ಅಹಂಕಾರ ಎಂಬುದು ಮನುಷ್ಯನ ಅತಿ ದೊಡ್ಡ ಶತ್ರು. ಇದು ಎಷ್ಟು ಸೂಕ್ಷ್ಮವಾಗಿ ನಮ್ಮೊಳಗೆ ಬೆಳೆಯುತ್ತದೆಂದರೆ ಅದು ಬೆಳೆಯುತ್ತಿದೆ ಎಂಬುದೇ ನಮಗೆ ಗೊತ್ತಾಗುವುದಿಲ್ಲ. ನಾನು ಸಾಧಿಸಿದೆ, ನನ್ನ ಬುದ್ಧಿವಂತಿಕೆಯಿಂದ ಎಲ್ಲವೂ ಆಯಿತು, ನಾನೇ ಶ್ರೇಷ್ಠ ಎಂಬ ಭಾವನೆಗಳು ನಿಧಾನವಾಗಿ ನಮ್ಮ ಮನಸ್ಸನ್ನು ಆವರಿಸಿಕೊಳ್ಳುತ್ತವೆ. ಈ ಅಹಂಕಾರವೇ ಮನುಷ್ಯನ ಎಲ್ಲಾ ಸಂಬಂಧಗಳನ್ನು ಒಡೆಯುತ್ತದೆ, ಎಲ್ಲಾ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಒಬ್ಬ ಅಹಂಕಾರಿ ಮನುಷ್ಯ ಎಷ್ಟೇ ಸಂಪತ್ತು ಗಳಿಸಿದರೂ, ಆತನ ಸುತ್ತ ಜನರಿದ್ದರೂ ಆತ ಆಂತರಿಕವಾಗಿ ಒಂಟಿ. ಏಕೆಂದರೆ ಅಹಂಕಾರ ಎಂದಿಗೂ ನಿಜವಾದ ಪ್ರೀತಿ, ನಿಜವಾದ ಸ್ನೇಹವನ್ನು ಬೆಳೆಯಲು ಬಿಡುವುದಿಲ್ಲ. ವಿಷ್ಣು ಭಕ್ತಿ ಈ ಅಹಂಕಾರಕ್ಕೆ ಒಂದು ಅದ್ಭುತ ಔಷಧಿ. ಏಕೆಂದರೆ ಪ್ರತಿ ಬಾರಿ ನಾವು ಭಗವಂತನ ಮುಂದೆ ತಲೆಬಾಗಿಸಿದಾಗ ಒಂದು ಅಗೋಚರ ಸಂದೇಶ ನಮ್ಮೊಳಗೆ ಹೋಗುತ್ತದೆ. ನಾನು ಈ ವಿಶ್ವದ ಒಂದು ಸಣ್ಣ ಭಾಗ, ನನ್ನಗಿಂತ ದೊಡ್ಡ ಶಕ್ತಿಯೊಂದಿದೆ. ಈ ಅರಿವೇ ಅಹಂಕಾರವನ್ನು ಕರಗಿಸುವ ಮೊದಲ ಹೆಜ್ಜೆ. ಒಬ್ಬ ವಿಜ್ಞಾನಿ ಎಷ್ಟೇ ದೊಡ್ಡ ಸಂಶೋಧನೆ ಮಾಡಿದರೂ ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿಯ ಮುಂದೆ ಆತನ ಬುದ್ಧಿ ಎಷ್ಟು ಚಿಕ್ಕದು ಎಂಬುದನ್ನು ಭಕ್ತಿ ನೆನಪಿಸುತ್ತದೆ. ಒಂದು ಸುಂದರ ಘಟನೆ ನೆನಪಾಗುತ್ತದೆ. ಒಬ್ಬ ರಾಜ ತನ್ನ ಸಾಮ್ರಾಜ್ಯದ ಬಗ್ಗೆ ಬಹಳ ಗರ್ವಪಡುತ್ತಿದ್ದ. ಒಮ್ಮೆ ಒಬ್ಬ ಸಂತ ಬಂದು ಅವನಿಗೊಂದು ಪ್ರಶ್ನೆ ಕೇಳಿದರು. ರಾಜನೇ, ನೀನು ಹುಟ್ಟಿದಾಗ ಏನೂ ತಂದಿರಲಿಲ್ಲ, ಸಾಯುವಾಗಲೂ ಏನೂ ತೆಗೆದುಕೊಂಡು ಹೋಗುವುದಿಲ್ಲ. ಹಾಗಾದರೆ ಈ ಸಂಪತ್ತು ನಿಜವಾಗಿಯೂ ನಿನ್ನದೇ? ಇದು ಒಂದು ಪ್ರಶ್ನೆ ರಾಜನ ಇಡೀ ಜೀವನ ದೃಷ್ಟಿಯನ್ನೇ ಬದಲಾಯಿಸಿತು. ಇದೇ ಭಕ್ತಿಯ ಶಕ್ತಿ. ಅದು ನಮಗೆ ಜೀವನದ ನಶ್ವರತೆಯನ್ನು ನೆನಪಿಸುತ್ತಲೇ ಶಾಶ್ವತವಾದುದನ್ನು ಹುಡುಕುವ ದಾರಿ ತೋರಿಸುತ್ತದೆ. ಇಂದಿನ ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಅಹಂಕಾರ ಇನ್ನಷ್ಟು ವೇಗವಾಗಿ ಬೆಳೆಯುತ್ತಿದೆ. ಪ್ರತಿಯೊಬ್ಬರೂ ತಮ್ಮ ಸಾಧನೆಗಳನ್ನು ಪ್ರದರ್ಶಿಸಲು, ಇತರರಿಗಿಂತ ಶ್ರೇಷ್ಠ ಎಂದು ತೋರಿಸಿಕೊಳ್ಳಲು ಪೈಪೋಟಿ ನಡೆಸುತ್ತಿದ್ದಾರೆ. ಈ ಪೈಪೋಟಿಯಲ್ಲಿ ಮಾನಸಿಕ ಆರೋಗ್ಯ ಹದಗೆಡುತ್ತಿದೆ, ಅಸೂಯೆ, ಹತಾಶೆ ಹೆಚ್ಚಾಗುತ್ತಿದೆ. ಆದರೆ ಭಕ್ತಿಯ ಹಾದಿಯಲ್ಲಿ ನಡೆಯುವವನಿಗೆ ಈ ಪೈಪೋಟಿಯ ಅಗತ್ಯವೇ ಇರುವುದಿಲ್ಲ. ಏಕೆಂದರೆ ಆತನಿಗೆ ಗೊತ್ತಿರುತ್ತದೆ, ನಿಜವಾದ ಶ್ರೀಮಂತಿಕೆ ಇರುವುದು ಒಳಗಿನ ಶಾಂತಿಯಲ್ಲಿ, ಹೊರಗಿನ ಪ್ರದರ್ಶನದಲ್ಲಲ್ಲ. ಮನುಷ್ಯನ ಮನಸ್ಸಿನ ಆಳದಲ್ಲಿ ಅಡಗಿರುವ ಅತೀ ದೊಡ್ಡ ಭಯ ಯಾವುದು ಗೊತ್ತಾ? ಅದೇ ಸಾವಿನ ಭಯ. ನಾವು ಎಷ್ಟೇ ಧೈರ್ಯಶಾಲಿಗಳಂತೆ ನಟಿಸಿದರೂ ಸಾವಿನ ಆಲೋಚನೆ ಬಂದಾಗ ಮನಸ್ಸು ಒಂದು ಕ್ಷಣ ನಡುಗುತ್ತದೆ. ಈ ಭಯವೇ ನಮ್ಮ ಜೀವನದ ಬಹುತೇಕ ಆತಂಕಗಳ ಮೂಲ. ನಾವು ಆರೋಗ್ಯದ ಬಗ್ಗೆ ಚಿಂತಿಸುತ್ತೇವೆ, ಭವಿಷ್ಯದ ಬಗ್ಗೆ ಚಿಂತಿಸುತ್ತೇವೆ. ಇವೆಲ್ಲದರ ಆಳದಲ್ಲಿ ಒಂದೇ ಒಂದು ಭಯ ಅಡಗಿದೆ, ಈ ಜೀವನ ಮುಗಿದು ಹೋಗುತ್ತದೆ ಎಂಬ ಭಯ. ಆದರೆ ವಿಷ್ಣು ಭಕ್ತಿ ಈ ಭಯವನ್ನೇ ಬುಡಸಮೇತ ಬದಲಾಯಿಸುತ್ತದೆ. ಭಗವದ್ಗೀತೆ ಒಂದು ಅದ್ಭುತ ಸತ್ಯವನ್ನು ಬಿಚ್ಚಿಡುತ್ತದೆ. ಆತ್ಮಕ್ಕೆ ಸಾವಿಲ್ಲ ಎಂದು. ದೇಹ ಒಂದು ವಸ್ತ್ರದಂತೆ, ಅದು ಹಳೆಯದಾದಾಗ ಬದಲಾಗುತ್ತದೆ. ಆದರೆ ಆ ವಸ್ತ್ರ ಧರಿಸಿದ ಆತ್ಮ ಶಾಶ್ವತ. ಈ ಜ್ಞಾನ ಕೇವಲ ಪುಸ್ತಕದ ಮಾತಾಗಿ ಉಳಿದರೆ ಪ್ರಯೋಜನವಿಲ್ಲ. ಆದರೆ ಭಕ್ತಿಯ ಮೂಲಕ ಈ ಜ್ಞಾನ ಅನುಭವವಾಗಿ ಪರಿವರ್ತನೆಯಾದಾಗ ಮನುಷ್ಯ ಸಾವಿನ ಭಯದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಒಬ್ಬ ನಿಜವಾದ ಭಕ್ತನಿಗೆ ಸಾವು ಎಂದರೆ ಅಂತ್ಯವಲ್ಲ, ಬದಲಿಗೆ ಭಗವಂತನ ಬಳಿ ಸೇರುವ ಒಂದು ಪ್ರಯಾಣದ ಮುಂದಿನ ಹೆಜ್ಜೆ. ನಾನೊಬ್ಬ ವೃದ್ಧ ಭಕ್ತರ ಬಗ್ಗೆ ಕೇಳಿದ್ದೇನೆ. ಅವರಿಗೆ ಕ್ಯಾನ್ಸರ್ ಇತ್ತು. ವೈದ್ಯರು ಕೆಲವೇ ತಿಂಗಳು ಉಳಿದಿದೆ ಎಂದು ಹೇಳಿದ್ದರು. ಆದರೆ ಅವರ ಮುಖದಲ್ಲಿ ಯಾವ ಭಯವೂ ಇರಲಿಲ್ಲ. ಬದಲಿಗೆ ಒಂದು ಪ್ರಶಾಂತ ನಗುವಿತ್ತು. ಅವರು ಹೇಳುತ್ತಿದ್ದರು, ನಾನಿಷ್ಟು ವರ್ಷ ಜೀವನದಲ್ಲಿ ಭಗವಂತನ ನಾಮ ಜಪಿಸಿದ್ದೇನೆ. ಈಗ ಆತನ ಬಳಿ ಹೋಗುವ ಸಮಯ ಬಂದಿದೆ. ಇದರಲ್ಲಿ ಭಯವೇನಿದೆ? ಇಂತಹ ನಿರ್ಭಯ ಸ್ಥಿತಿ ಸಾಧ್ಯವಾಗುವುದು ಕೇವಲ ಆಳವಾದ ಭಕ್ತಿಯಿಂದ ಮಾತ್ರ. ಇದು ಯಾವ ಔಷಧಿಯೂ, ಯಾವ ಥೆರಪಿಯೂ ಕೊಡಲಾರದ ಶಾಂತಿ. ಕಲಿಯುಗದಲ್ಲಿ ಸಾವಿನ ಬಗ್ಗೆ ಮಾತನಾಡುವುದನ್ನೇ ಜನ ಅಶುಭ ಎಂದು ಭಾವಿಸುತ್ತಾರೆ. ಆದರೆ ಸಾವಿನ ಬಗ್ಗೆ ಆಲೋಚಿಸದೆ ಜೀವನದ ನಿಜವಾದ ಅರ್ಥ ಸಿಗುವುದೂ ಇಲ್ಲ. ಸಾವು ಇದೆ ಎಂಬ ಅರಿವೇ ಜೀವನವನ್ನು ಅಮೂಲ್ಯವಾಗಿಸುತ್ತದೆ. ಪ್ರತಿ ದಿನವನ್ನೂ ಒಂದು ಉಡುಗೊರೆಯಂತೆ ಬದುಕಲು ಕಲಿಸುತ್ತದೆ. ಆದರೆ ಈ ಅರಿವು ಭಯವಾಗಿ ಪರಿವರ್ತನೆಯಾಗದೆ ಒಂದು ಪ್ರಬುದ್ಧತೆಯಾಗಿ ಬೆಳೆಯಬೇಕಾದರೆ ಅದಕ್ಕೆ ಭಕ್ತಿಯ ಆಸರೆ ಬೇಕೇ ಬೇಕು. ಭಕ್ತಿಯಿಲ್ಲದೆ ಸಾವಿನ ಆಲೋಚನೆ ಕೇವಲ ಖಿನ್ನತೆಗೆ ಕಾರಣವಾಗಬಹುದು. ಆದರೆ ಭಕ್ತಿಯೊಂದಿಗೆ ಅದೇ ಆಲೋಚನೆ ಜೀವನಕ್ಕೆ ಆಳವಾದ ಅರ್ಥ ಕೊಡುತ್ತದೆ. ಭಕ್ತಿಮಾರ್ಗ ಸುಲಭ ಎಂದು ಹೇಳಿದ ಮಾತ್ರಕ್ಕೆ ಅದು ಅಡೆತಡೆಗಳಿಲ್ಲದ ದಾರಿ ಎಂದು ಅರ್ಥವಲ್ಲ. ಈ ಹಾದಿಯಲ್ಲಿ ನಡೆಯುವಾಗ ಮನಸ್ಸು ಪದೇ ಪದೇ ಎಡವುತ್ತದೆ.
ಸಂಶಯ ಬರುತ್ತದೆ. ನಾನು ಇಷ್ಟೆಲ್ಲಾ ಪ್ರಾರ್ಥನೆ ಮಾಡಿದರೂ ನನ್ನ ಜೀವನ ಏಕೆ ಬದಲಾಗುತ್ತಿಲ್ಲ ಎಂಬ ಪ್ರಶ್ನೆ ಕಾಡುತ್ತದೆ. ಇದು ಸಹಜ. ಪ್ರತಿಯೊಬ್ಬ ಭಕ್ತನೂ ಈ ಹಂತವನ್ನು ದಾಟಲೇಬೇಕು. ಆದರೆ ಇಲ್ಲಿ ಅರ್ಥಮಾಡಿಕೊಳ್ಳಬೇಕಾದ ಸತ್ಯವೇನೆಂದರೆ, ಭಕ್ತಿ ಎಂದರೆ ಭಗವಂತನನ್ನು ಒಂದು ಇಚ್ಛಾಪೂರಕ ಯಂತ್ರವನ್ನಾಗಿ ಬಳಸುವುದಲ್ಲ. ಭಕ್ತಿ ಎಂದರೆ ಆತನ ಇಚ್ಛೆಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದು. ಒಂದು ಸುಂದರ ಕಥೆಯಿದೆ. ಒಬ್ಬ ಭಕ್ತ ದೇವರ ಮುಂದೆ ಕುಳಿತು ದೂರುತ್ತಿದ್ದ, ನನ್ನ ಜೀವನದಲ್ಲಿ ಒಂದೇ ಒಂದು ಹೆಜ್ಜೆ ಗುರಿತು ಕಂಡಿತು, 2 ಇರಬೇಕಿತ್ತಲ್ಲವೇ? ನೀನು ಎಲ್ಲಿ ಹೋದೆ ಆ ಕಷ್ಟದ ಸಮಯದಲ್ಲಿ? ಆಗ ಭಗವಂತ ಉತ್ತರಿಸಿದ, ಮಗು, ಆ ಸಮಯದಲ್ಲಿ ಒಂದೇ ಹೆಜ್ಜೆ ಗುರಿತು ಕಂಡಿದ್ದು ಏಕೆಂದರೆ ಆಗ ನಾನು ನಿನ್ನನ್ನು ಹೊತ್ತುಕೊಂಡು ನಡೆದಿದ್ದೆ. ಈ ಕಥೆ ಎಷ್ಟು ಆಳವಾದ ಸತ್ಯ ಹೇಳುತ್ತದೆ ನೋಡಿ. ನಮಗೆ ಕಷ್ಟದ ಸಮಯದಲ್ಲಿ ಭಗವಂತ ದೂರವಾಗಿದ್ದಾನೆ ಎಂದು ಅನಿಸುತ್ತದೆ. ಆದರೆ ವಾಸ್ತವದಲ್ಲಿ ಆ ಸಮಯದಲ್ಲೇ ಆತ ನಮಗೆ ಅತ್ಯಂತ ಹತ್ತಿರವಾಗಿರುತ್ತಾನೆ. ಭಕ್ತಿ ಮಾರ್ಗದಲ್ಲಿ ಇನ್ನೊಂದು ದೊಡ್ಡ ಅಡ್ಡಿ ಎಂದರೆ ಹೋಲಿಕೆ. ನಾವು ನಮ್ಮ ಭಕ್ತಿಯನ್ನು ಇತರರ ಭಕ್ತಿಯೊಂದಿಗೆ ಹೋಲಿಸಲು ಶುರುಮಾಡುತ್ತೇವೆ. ಅವರು ಎಷ್ಟು ಆಳವಾಗಿ ಪ್ರಾರ್ಥಿಸುತ್ತಾರೆ, ನಾನೇಕೆ ಹಾಗೆ ಆಗಲಾರೆ ಎಂಬ ಆಲೋಚನೆ ನಮ್ಮನ್ನು ಹತಾಶೆಗೆ ತಳ್ಳುತ್ತದೆ. ಆದರೆ ನೆನಪಿಡಿ, ಭಕ್ತಿ ಒಂದು ಸ್ಪರ್ಧೆಯಲ್ಲ, ಇದು ಒಂದು ವೈಯಕ್ತಿಕ ಪ್ರಯಾಣ. ಪ್ರತಿಯೊಬ್ಬ ಭಕ್ತನ ಹಾದಿಯೂ ವಿಭಿನ್ನ, ಪ್ರತಿಯೊಬ್ಬರ ಗತಿಯೂ ವಿಭಿನ್ನ. ಕೆಲವರಿಗೆ ಬೇಗ ಅನುಭವ ಆಗಬಹುದು, ಕೆಲವರಿಗೆ ತಡವಾಗಬಹುದು. ಆದರೆ ಪ್ರಾಮಾಣಿಕವಾಗಿ ನಡೆದ ಪ್ರತಿಯೊಂದು ಹೆಜ್ಜೆಯೂ ವ್ಯರ್ಥವಾಗುವುದಿಲ್ಲ. ಒಂದು ಪ್ರಮುಖ ಅಡ್ಡಿ ಎಂದರೆ ಆಧುನಿಕ ಜೀವನದ ವೇಗ. ಬಿಡುವಿಲ್ಲದ ಕೆಲಸ, ಟ್ರಾಫಿಕ್, ಮೊಬೈಲ್ ನೋಟಿಫಿಕೇಷನ್ಗಳ ನಡುವೆ ಭಗವಂತನಿಗಾಗಿ ಸಮಯ ಹುಡುಕುವುದೇ ಕಷ್ಟ ಎಂದು ಅನಿಸುತ್ತದೆ. ಆದರೆ ಇಲ್ಲಿ ಒಂದು ಸತ್ಯ ಅರ್ಥಮಾಡಿಕೊಳ್ಳಬೇಕು. ಭಕ್ತಿಗೆ ಗಂಟೆಗಟ್ಟಲೆ ಸಮಯ ಬೇಕಿಲ್ಲ, ಬೇಕಿರುವುದು ಪ್ರಾಮಾಣಿಕ ಹೃದಯ. ಬಸ್ಸಿನಲ್ಲಿ ಪ್ರಯಾಣಿಸುವಾಗ 1 ನಿಮಿಷ ನಾಮಸ್ಮರಣೆ, ಊಟದ ಮುನ್ನ 1 ಕ್ಷಣ ಕೃತಜ್ಞತೆ, ಮಲಗುವ ಮುನ್ನ 1 ಪ್ರಾರ್ಥನೆ, ಇಷ್ಟೇ ಸಾಕು ಭಕ್ತಿಯ ಜ್ಯೋತಿಯನ್ನು ಎಂದೆಂದಿಗೂ ಬೆಳಗಿಸಿ ಇಡಲು. ಸ್ನೇಹಿತರೆ, ಇಷ್ಟೆಲ್ಲ ಮಾತನಾಡಿದ ಮೇಲೆ ಒಂದು ಪ್ರಶ್ನೆ ಉಳಿಯುತ್ತದೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ನಾವು ಏನು ಮಾಡಬೇಕು? ಕೇವಲ ಜ್ಞಾನ ಪಡೆಯುವುದರಿಂದ ಜೀವನ ಬದಲಾಗುವುದಿಲ್ಲ. ಆ ಜ್ಞಾನವನ್ನು ಆಚರಣೆಗೆ ತಂದಾಗ ಮಾತ್ರ ನಿಜವಾದ ಪರಿವರ್ತನೆ ಸಾಧ್ಯ. ಈಗಿನಿಂದಲೇ, ಈ ಕ್ಷಣದಿಂದಲೇ ಒಂದು ಸಣ್ಣ ಹೆಜ್ಜೆ ಇಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಮುಟ್ಟುವ ಮುನ್ನ 1 ಕ್ಷಣ ಕಣ್ಣು ಮುಚ್ಚಿ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿ. ಇಂದು ನಿಮಗೆ ಸಿಕ್ಕ ಈ ಜೀವನ, ಈ ಉಸಿರು, ಈ ಅವಕಾಶ ಇವೆಲ್ಲವೂ ಆತನ ಕೊಡುಗೆ ಎಂದು ನೆನಪಿಸಿಕೊಳ್ಳಿ. ಕಲಿಯುಗ ಎಂಬುದು ಕತ್ತಲಿನ ಯುಗ ಎಂದು ಶಾಸ್ತ್ರಗಳು ಹೇಳುತ್ತವೆ ನಿಜ. ಆದರೆ ಈ ಕತ್ತಲಿನಲ್ಲೂ ಒಂದು ಬೆಳಕಿನ ದೀಪ ಸದಾ ಉರಿಯುತ್ತಿದೆ. ಅದೇ ವಿಷ್ಣುವಿನ ನಾಮ. ಈ ದೀಪವನ್ನು ಹಚ್ಚುವುದು ನಮ್ಮ ಕೈಯಲ್ಲೇ ಇದೆ. ನಾವು ಎಷ್ಟೇ ದೊಡ್ಡ ಪಾಪ ಮಾಡಿದ್ದರೂ, ಎಷ್ಟೇ ದೂರ ಸರಿದಿದ್ದರೂ ಒಂದೇ ಒಂದು ಪ್ರಾಮಾಣಿಕ ಪ್ರಾರ್ಥನೆ ನಮ್ಮನ್ನು ಮತ್ತೆ ಆತನ ಬಳಿ ಕರೆದೊಯ್ಯುತ್ತದೆ. ಇದೇ ಭಕ್ತಿಯ ಸೌಂದರ್ಯ. ಇಲ್ಲಿ ಯಾವ ಷರತ್ತೂ ಇಲ್ಲ, ಯಾವ ಅರ್ಹತಾ ಪರೀಕ್ಷೆಯೂ ಇಲ್ಲ. ಬೇಕಿರುವುದು ಕೇವಲ ಪ್ರಾಮಾಣಿಕ ಹೃದಯ ಮಾತ್ರ. ಈ ಜೀವನ ಒಂದು ಅಮೂಲ್ಯ ಅವಕಾಶ. ಎಷ್ಟೋ ಜನ್ಮಗಳ ನಂತರ ಈ ಮನುಷ್ಯ ಜನ್ಮ ಸಿಕ್ಕಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಅಮೂಲ್ಯ ಜನ್ಮವನ್ನು ಕೇವಲ ಹಣ ಸಂಪಾದನೆಗೆ, ಕೇವಲ ಭೋಗವಿಲಾಸಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡರೆ ಅದು ನಿಜವಾಗಿಯೂ ದೊಡ್ಡ ನಷ್ಟ. ಈ ಜನ್ಮದ ನಿಜವಾದ ಉದ್ದೇಶ ಆತ್ಮಸಾಕ್ಷಾತ್ಕಾರ, ಭಗವಂತನೊಂದಿಗಿನ ಮಿಲನ. ಈ ಗುರಿಯ ಕಡೆಗೆ ಸಾಗುವ ಏಕೈಕ ದೃಢವಾದ ಮಾರ್ಗ ವಿಷ್ಣುಭಕ್ತಿ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಇದು ಜೀವನವನ್ನೇ ಅರ್ಥಪೂರ್ಣಗೊಳಿಸುವ ಒಂದು ಜೀವನ ಶೈಲಿ. ನಿಮ್ಮ ಜೀವನದಲ್ಲಿ ಇಂದಿನಿಂದಲೇ ಈ ಬದಲಾವಣೆ ತನ್ನಿ. ಪ್ರತಿ ಕಷ್ಟದ ಸಮಯದಲ್ಲೂ ಭಗವಂತನ ಸ್ಮರಣೆ ಮಾಡಿ, ಪ್ರತಿ ಸಂತೋಷದ ಕ್ಷಣದಲ್ಲೂ ಕೃತಜ್ಞತೆ ಸಲ್ಲಿಸಿ, ಪ್ರತಿ ಕೆಲಸವನ್ನೂ ಪೂಜೆಯಂತೆ ಮಾಡಿ, ಪ್ರತಿ ಸಂಬಂಧವನ್ನು ಪವಿತ್ರವಾಗಿ ನೋಡಿ. ಈ ಚಿಕ್ಕ ಚಿಕ್ಕ ಬದಲಾವಣೆಗಳೇ ಒಂದು ದಿನ ನಿಮ್ಮ ಇಡೀ ಜೀವನವನ್ನೇ ಪರಿವರ್ತಿಸಿಬಿಡುತ್ತವೆ. ನೆನಪಿಡಿ, 1000 ಮೈಲಿಯ ಪ್ರಯಾಣವು ಒಂದೇ ಹೆಜ್ಜೆಯಿಂದ ಶುರುವಾಗುತ್ತದೆ. ಆ ಒಂದು ಹೆಜ್ಜೆಯನ್ನು ಹಿಂದೆ ಇಡಿ. ಭಗವಂತ ನಿಮ್ಮನ್ನೆಂದೂ ಬಿಟ್ಟು ಹೋಗಿಲ್ಲ. ನೀವೇ ಆತನಿಂದ ದೂರ ಸರಿದಿದ್ದೀರಿ. ಇಂದೇ ಆ ಅಂತರವನ್ನು ಕಡಿಮೆ ಮಾಡಿ. ನಿಮ್ಮ ಜೀವನದ ಪ್ರತಿ ಉಸಿರಿನಲ್ಲೂ ನಾರಾಯಣನ ನಾಮ ಇರಲಿ. ಪ್ರತಿ ಕ್ಷಣದಲ್ಲೂ ಆತನ ಕೃಪೆಯ ಅನುಭವ ಆಗಲಿ. ಈ ಕಲಿಯುಗದ ಕತ್ತಲಿನಲ್ಲಿ ವಿಷ್ಣು ಭಕ್ತಿಯೇ ನಿಮ್ಮ ದಾರಿದೀಪ ಆಗಲಿ, ನಿಮ್ಮ ಆಶ್ರಯ ಆಗಲಿ, ನಿಮ್ಮ ಶಕ್ತಿಯಾಗಲಿ.